ಸ್ವಂತ ತಂದೆ ತಾಯಿ ಮತ್ತು ತಂಗಿಯನ್ನೇ ಬರ್ಬರವಾಗಿ ಕೊಂದು ಪರಾರಿಯಾಗಿದ್ದಂತಹ ಶ್ವೇತಾ ಬಂಧನವಾಯಿತು. ಎಸ್, ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಕೆಆರ್ ಪುರಂನ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್. ಶ್ವೇತಾಳನ್ನ ಪುದುಚೇರಿಯಲ್ಲಿ ಬಂಧಿಸಿದಂತಹ ಪೊಲೀಸರು ಇದೀಗ ಆಕೆಯ ಪ್ರಿಯಕರ ಕೆನತ್ನನ್ನ ಕೂಡ ಬಂಧಿಸಿದ್ದಾರೆ. ತಂದೆ ತಾಯಿ ಮತ್ತು ತಂಗಿಯನ್ನ ಕೊಲೆ ಮಾಡಿ ಇಬ್ರು ಕೂಡ ಪುದುಚೇರಿಗೆ ಎಸ್ಕೇಪ್ ಆಗಿ ಬೇರೆ ಬೇರೆ ಕಡೆ ತಲೆಮರೆಸಿಕೊಂಡಿದ್ರು. ಇದೀಗ ಪೊಲೀಸರು ಇಬ್ಬರು ಆರೋಪಿಗಳನ್ನ ಕೂಡ ಹೆಡೆಮುರಿ ಕಟ್ಟುವಲ್ಲೇ ಯಶಸ್ವಿಯಾಗಿದ್ದು, ನಿನ್ನೆ ಶ್ವೇತಾಳನ್ನ ಬಂಧಿಸಿ ಕರೆತಂದಿದ್ದ ಪೊಲೀಸರು 47ನೇ ಎಸಿಜೆಎಂ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಆಕೆಯನ್ನ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದ್ದು, ಇವತ್ತು ಬಂಧಿಸಲ್ಪಟ್ಟಂತಹ ಕೆನತ್ನನ್ನ ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದ್ದು, ಆತನನ್ನು ಕೂಡ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ. ಇದೀಗ ಇಬ್ಬರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದು, ಪ್ರಕರಣದ ತನಿಖೆಯನ್ನ ನಾನಾ ಆಯಾಮಗಳಲ್ಲಿ ನಡೆಸಲಿದ್ದಾರೆ. ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಇನ್ನು ಶ್ವೇತಾಳನ್ನ ಬಂಧಿಸಿದಾಗ ಪೊಲೀಸರ ಮುಂದೆ ಆಕೆ ಶಾಕಿಂಗ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ಲು. ಅದೇನಪ್ಪಾ ಅಂದ್ರೆ, ತನಗೆ ಸ್ವಾತಂತ್ರ್ಯವಾಗಿ ಇರುವುದಕ್ಕೆ ಬಿಡ್ತಾ ಇರಲಿಲ್ಲ, ನನ್ನ ಏನ್ ಮಾಡಿದ್ರು ಕೂಡ ನನಗೆ ಸ್ವಾತಂತ್ರ್ಯ ಇರಲಿಲ್ಲ, ನನ್ನ ಜೀವನವನ್ನೇ ಹಾಳು ಮಾಡಿದ್ದಾರೆ, ಹಾಗಾಗಿ ನಾನು ತಾಯಿಯನ್ನ ಕೊಲೆ ಮಾಡಿದೆ ಅಂತ ಶ್ವೇತಾ ಬಾಯ್ಬಿಟ್ಟಿದ್ಲು. ನನ್ನ ತಾಯಿ ನನ್ನ ಜೀವನವನ್ನೇ ಕಂಟ್ರೋಲ್ ಮಾಡ್ತಾ ಇದ್ರು, ಅದಕ್ಕೋಸ್ಕರನೇ ನಾನು ಕೊಲೆ ಮಾಡಿದ್ದು ಅಂತ ಶ್ವೇತಾ ಬಾಯ್ಬಿಟ್ಟಿದ್ಲು. ಇನ್ನು ಶ್ವೇತಾ ಮತ್ತು ಕೆನತ್ ಲಿವಿಂಗ್ ರಿಲೇಶನ್ಶಿಪ್ಗೆ ಪೋಷಕರ ವಿರೋಧ ಕೂಡ ಇತ್ತಂತೆ. ಅಷ್ಟು ಮಾತ್ರವಲ್ಲ, ಈಕೆ 30 ಲಕ್ಷ ರೂಪಾಯಿ ಸಾಲವನ್ನ ಮಾಡಿಕೊಂಡಿದ್ದಂತೆ. ಅದರ ಬಗ್ಗೆಯೂ ಕೂಡ ಪದೇ ಪದೇ ಜಗಳ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇದರ ಹೊರತಾಗಿ ತಂದೆ ಮತ್ತು ತನ್ನ ತಂಗಿ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಬರ್ಬರವಾಗಿ ಚಾಕುವಿನಿಂದ ಇರಿದು ನಾನೇ ಕೊಲೆ ಮಾಡಿದೆ, ನನ್ನ ಪ್ರಿಯಕರ ಕೆನತ್ ಈ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅಂತಾನು ಶ್ವೇತಾ ಪೊಲೀಸರ ಮುಂದೆ ಹೇಳಿದ್ಲು. ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆನತ್ನ ಪಾತ್ರ ಏನು ಅನ್ನೋದು ಗೊತ್ತಾಗಬೇಕು ಅಂದ್ರೆ ಪೊಲೀಸರ ತನಿಖೆ ಅಂತ್ಯವಾಗಬೇಕಿದೆ.